CSKನವರು ಫುಲ್ ಪ್ರೂಫ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಹೇಗಾದ್ರೂ ಮಾಡಿ ವಿರಾಟ್ ಕೊಹ್ಲಿನ ಒಬ್ಬನನ್ನ ಔಟ್ ಮಾಡ್ಬಿಟ್ರೆ ಸಾಕು, ನಾವು ಮ್ಯಾಚ್ ಗೆದ್ದಾಗೆ ಅಂತ ಹೇಳಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ವಿರಾಟ್ ಕೊಹ್ಲಿ ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ, ದೇವದತ್ ಪಡಿಕ್ಕಲ್. ಅವರು ಕರ್ನಾಟಕದವರು, ಅವರು ಕೂಡ ರನ್ ಹೊಡಿತಾರೆ ಅಂತ ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಆದ್ರೆ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಆದರೆ ಸ್ವಲ್ಪ ಒಂದು ಪ್ಲಾನ್ ಇರುತ್ತೆ, ಹೊಡಿಯುವಂಥ ಪ್ರತಿಯೊಂದು ಬಾಲ್ಗೂ ರನ್ಗೂ ಕ್ಯಾಲ್ಕುಲೇಟ್ ಮಾಡಿ ಹೊಡಿತಾರೆ. ಆದರೆ ಇವರು ಆ ಥರ ಅಲ್ಲ. ಸಿಕ್ಕಿದ್ದೆ ಚಾನ್ಸು, ಇವ್ರು ಬಾಲ್ ಯಾವ ಕಡೆ ಹಾಕ್ತಾರೆ, ಎಡಗಡೆ ಹಾಕಿದ್ರೆ ಬಲ್ಗಡೆ ಹೊಡಿಯೋರು, ಬಲ್ಗಡೆ ಹಾಕಿದ್ರೆ ಎಡಗಡೆ ಹೊಡಿಯೋರು, ಕೊನೆಗೆ ಕಣ್ಣು ಮುಚ್ಕೊಂಡು ಹೊಡಿಯುವಂಥ ಬಾಲ್ಗೂ ಕೂಡ 4-6 ಹೋಗೋದು. ಆದರೆ ನಿನ್ನೆ ಮ್ಯಾಚು ನಡೆಯುವಾಗ ನಮ್ಗೆ ಅನ್ನಿಸ್ತು, ಏನಪ್ಪ ಇವರು ಮ್ಯಾಚ್ನಲ್ಲಿ ಈ ಥರ ರನ್ಗಳು ಹೊಡಿತಾ ಇದ್ದಾರೆ, ಒಂದು ಸಣ್ಣ ಬ್ರೇಕ್ ಕೊಟ್ಟರೆ ನಾನು ಹೋಗ್ಬಿಟ್ಟು ಒಂಥರ ಫ್ಲಶ್ ಮಾಡಿಬಿಟ್ಟು ಬರಬೇಕು ಅಂತ ನಂಗೆ ಕಾಯ್ತಾ ಇದ್ದೆ. ಕೊನೆಗೆ ನೀರು ಕುಡಿಯೋದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಆ ಥರ ಇವರು ಎಂಟರ್ಟೈನ್ಮೆಂಟ್ ಕೊಡೋರು. ಅಂದರೆ CSKನವರು ಅತಿಥಿಗಳಾಗಿ ಬಂದಿರಲ್ವ, ಅವರಿಗೆ ಒಳ್ಳೆ ಸತ್ಕಾರ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಪಡಿಕ್ಕಲ್ ಬಂದು ಬ್ಯಾಟಿಂಗ್ ಆಡುವಾಗ ಅವರೇನೋ ಔಟ್ ಆದರು. ಆದರೆ ನಿನ್ನೆ ಬಂದಂತಹ ಒಂದು ಸುನಾಮಿ ರನ್ಗಳ ಸುರಿಮಳೆನಲ್ಲಿ ಅವರೊಂದು ಬಿರುಗಾಳಿಯಾಗಿದ್ರು. ಆದರೆ ಅವರಿಗೆ ಅಸಲಿ ಸುನಾಮಿ ಯಾರು ಅಂತ ಟಿಮ್ ಡೇವಿಡ್ ನಿನ್ನೆ ಅವ್ರಿಗೆ ತುಂಬ ಅದ್ಭುತವಾಗಿ ಪರಿಚಯ ಮಾಡಿಸಿದ್ರು. ಇವರು 8-6 ಹೊಡೆದಿದ್ದಾರೆ. ಅಂದರೆ ಇವರು ಹೊಡೆದಿರುವಂಥ ಒಂದು 70 ರನ್ಗಳು ಬೌಲರ್ಗಳು ಬೋಲ್ ಮಾಡಿ ಸಾಕಾಗ್ಬಿಟ್ರು. ಅಂದರೆ ಅವ್ರು ಹೊಡೆದಿರುವಂಥ ಬೋಲ್ಗಳನ್ನು ಅವರು ಮೇಲೆ ಎದ್ದು ನೋಡ್ತಾ ಇದ್ರು. ಕೊನೆಗೆ ಬೌಲರ್ಗಳಿಗೆ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ, ಏನಪ್ಪ ಇದು ನರಕದ ಡಬಲ್ ಡೋಸ್ ಸಿಗ್ತಾ ಇದೆ ನಮಗೆ ಅಂತ. ಆದರೆ ನಾವು ಆಸ್ ಎ ವ್ಯೂವರ್ ಆಗಿ ಆ ಒಂದು ಕ್ಷಣಗಳನ್ನು ಯಾವ ಥರ ನೋಡ್ತಾ ಇದ್ವಿ ಅಂದರೆ, ಅಬ್ಬಾ ಸಮಾಧಾನ ಆಯಿತು ರೀ. ಈ CSKನವ್ರದ್ದು ಬಾಕಿ ಇದೆ ಅಲ್ವಾ, ಪೂರ್ತಿ ವಸೂಲಿ ಮಾಡಿದಾಗಾಯಿತು. ಅದು ಬಡ್ಡಿ ಸಮೇತ ವಸೂಲಿ ಮಾಡಿಬಿಟ್ವಿ ನಿನ್ನೆ ಮ್ಯಾಚಲ್ಲಿ. ಅಂದರೆ ಇನ್ನೂ ಫೈನಲ್ ಮ್ಯಾಚ್ ಅಲ್ಲ, ಕಪ್ಪು ಗೆದ್ದರೆ ಅದು ಬೇರೆ. ಆದರೆ ನಿನ್ನೆ ನಡೆದಿರುವಂಥ ಈ ಮ್ಯಾಚು ಫೈನಲ್ ಮ್ಯಾಚಲ್ಲಿ ಗೆದ್ದರೆ ಎಷ್ಟು ಸಂತೋಷ ಆಗುತ್ತೋ ಅದರ 10 ಗುಣ ಸಂತೋಷ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು. ಈ ಮ್ಯಾಚ್ ಗೆದ್ದ ಮೇಲೆ ನಾವು ಆರಾಮಿಗೆ ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ವಿ ನೋಡಿ, ಒಂಥರ ರಿಲ್ಯಾಕ್ಸ್ ಡೇ ಕರೆಕ್ಟಾಗಿ. CSKನವರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅದು ನೋಡೋ ಥರ ಇತ್ತು. ಒಂದು ಕಡೆ ಬ್ಯಾಟ್ಸ್ಮನ್ಗಳು ರನ್ ಹೊಡಿಯೋದಕ್ಕೆ ಆಗ್ತಾ ಇಲ್ಲ, ಸ್ಟ್ರಗಲ್ ಮಾಡೋರು. ಇನ್ನೊಂದು ಕಡೆ ಬೌಲರ್ಸ್ಗಳಿಗೆ ಅವ್ರು ಹಾಕುವಂಥ ಯಾವುದೇ ಬಾಲ್ ಇರಲಿ, ಆ ಒಂದು ಪ್ರತಿಯೊಂದು ಬಾಲ್ಗೂ ರಜತ್ ಪಾಟೀದಾರ್ ಆಗಲಿ, ಟಿಮ್ ಡೇವಿಡ್ ಆಗಲಿ, ದೇವದತ್ ಪಡಿಕ್ಕಲ್ ಆಗಲಿ, ಯಾರೂ ಬಿಟ್ಟಿಲ್ಲ. ಎಲ್ಲರೂ ಅವರು ಹಾಕುವಂಥ ಪ್ರತಿಯೊಂದು ಬಾಲ್ಗೂ 4-6 ಹೊಡ್ತಿದ್ದಾರೆ. ಇದ್ರ ಮಧ್ಯೆ ಕುನಾಲ್ ಪಾಂಡೆದು ಒಂಥರ ಸುಚ್ಚೋ ಥರ ಸಿಚುವೇಶನ್. ಯಾಕೆ ಗೊತ್ತಾ, ಅವ್ರು ಬಂದು ಬೋಲ್ ಹಾಕಿ 1-2-3 ವಿಕೆಟ್ ತೊಗೊಂಡ್ರು. ಅಂದರೆ ಯಾವ ಬ್ಯಾಟ್ಸ್ಮನ್ಗಳು ಸೆಟ್ ಆಗಿ ಚೆನ್ನಾಗಿ ಆಡ್ತಾ ಇದ್ರಲ್ಲ, ಅವರಿಗೆ ತುಂಬ ಸುಲಭವಾಗಿ ಔಟ್ ಮಾಡಿದ್ರು ಕೃಣಾಲ್ ಪಾಂಡ್ಯ. ಅಂದರೆ ಅವ್ರಿಗೆ ಔಟ್ ಆದಮೇಲೆ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ, ಏನಪ್ಪ ಇದು ನಾವು ಔಟ್ ಆದ್ವಾ ಅಂತೇಳಿ ಅವ್ರಿಗೆ ಫೀಲ್ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಇವರು ಸ್ಪಿನ್ ಬೌಲರು, ಬೌನ್ಸರ್ ಹಾಕೋರು. ಆಮೇಲೆ ಲಸಿತ್ ಮಲಿಂಗ ಥರ ಅವ್ರ ಆ್ಯಕ್ಷನ್ಗಳನ್ನು ಚೇಂಜ್ ಮಾಡಿ ಬ್ಯಾಟ್ಸ್ಮನ್ಗಳಿಗೆ ಕನ್ಫ್ಯೂಸ್ ಮಾಡಿ ಔಟ್ ಮಾಡಿಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಭುವನೇಶ್ವರ್ ಮಾಡಿರುವಂಥ ಒಂದು ಸ್ಪೆಲ್, ಅವರು ಟೀನೇಜ್ ಬ್ಯಾಟ್ಸ್ಮನ್ಗಳು, ಇವರು ವಿಂಟೇಜ್ ಬೌಲರು. ನೋಡಿ ಇದು ಏನು ಕಾಂಬಿನೇಷನಲ್ಲಿ ಭುವನೇಶ್ವರ್ ಕುಮಾರ್ ಕೂಡ ವಿಕೆಟ್ ತೊಗೊಂಡಿದ್ದಾರೆ. ಇನ್ನೊಂದು ಕಡೆ ಹೇಳಬೇಕಂದ್ರೆ RCBನಲ್ಲಿ ಇನ್ನೂ ತುಂಬ ಭರ್ಜರಿ ಬ್ಯಾಟ್ಸ್ಮನ್ಗಳು ಇದ್ದಾರೆ, ಅವ್ರಿಗಿನ್ನೂ ಅವಕಾಶನೇ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಿನ್ನೆ ಯಾರ್ಯಾರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆನೋ ಅವರಂತೂ ತುಂಬ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಬರೀ ಅವರಲ್ಲ, ನಾವು ಫ್ಯಾನ್ಗಳಾಗಿ ನಾವು ಕೂಡ ನಿನ್ನೆ ಮ್ಯಾಚನ್ನು ಕಣ್ತುಂಬಿ ನೋಡಿದ್ವಿ. ಒಂಥರ ತೃಪ್ತಿ ಆಯಿತು ರೀ. ನೆನ್ನೆ RCBದು ಬ್ಯಾಟಿಂಗು 93 ರನ್ವರೆಗೂ ಸಿಕ್ಕಾಪಟ್ಟೆ ಸ್ಲೋ ಇತ್ತು. ಈ 93 ರನ್ ಆಗಿದ್ಮೇಲೆ ಒಳ್ಳೆ ಫೆರಾರಿ ಕಾರ್ಗೆ ಸಿಮೆಣ್ಣೆ ಹಾಕಿ ಓಡಿಸ್ದಾಗಿತ್ತು. ಯಾಕೆ ಗೊತ್ತಾ, ಇವರು ಆ ಕಾರ್ನಲ್ಲಿ ಟಾಪ್ ಸ್ಪೀಡ್ನಲ್ಲಿ ಹೋಗುವಾಗ ಅವ್ರ ಬೌಲರ್ಸ್ಗಳು ಬೋಲ್ ಮಾಡ್ತಾ ಇರಲ್ವ, ಪ್ರತಿಯೊಂದು ಬಾಲ್ಗೂ ಇವರು 4-6 ಹೊಡಿಯೋರು. ಆ ಒಂದು 4-6 ಹೊಡಿಯುವಾಗ ಟಪ್ ಅಂತ ಒಂದು ಸೌಂಡ್ ಬರ್ತಾ ಇತ್ತಲ್ವ, ಅದನ್ನು TVನವರು ರಿಪೀಟ್ ತೋರಿಸೋರು. ಆ ಸಮಯದಲ್ಲಿ ಆ CSK ಅವರ ಬೌಲರ್ಗಳ ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ಒಳ್ಳೆ ಹಪ್ಪಳ ಹಾಕಿ ಕರ್ತಿ ಒಂಥರ ಸುಟ್ಟಂಗೆ ಆಗಿತ್ತು ಅವ್ರದ್ದು ಎಕ್ಸ್ಪ್ರೆಷನ್ಸು. ಅಂದರೆ ನಿನ್ನೆ ದಿನ ಅವರಂತೂ ಕಂಪ್ಲೀಟಾಗಿ ಅವರ ಆತ್ಮವಿಶ್ವಾಸನ ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಅದು ಟಿಮ್ ಡೇವಿಡ್ ಜೊತೆಗೆ ರಜತ್ ಪಾಟೀದಾರ್, ದೇವದತ್ ಪಡಿಕ್ಕಲ್. ಅಂದರೆ ಬರೀ 3-4 ಜನ ಬ್ಯಾಟ್ಸ್ಮನ್ಗಳು ಆಡಿದ್ದಾರೆ. ಇನ್ನೂ ಕೆಳಗಡೆ ಇರುವಂಥ ಇನ್ನೂ 3-4 ಜನ ಬ್ಯಾಟ್ಸ್ಮನ್ಗಳು ಇದ್ರು, ಅವರು ಕೂಡ ಕಾಯ್ತಾ ಇದ್ರು. ಒಂದು ಅವಕಾಶ ಸಿಕ್ಕರೆ ಸಾಕು, ಒಂದು ಸಣ್ಣ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ನಾವು ಕೂಡ 25-30 ರನ್ ಹೊಡಿಬೇಕು ಅಂತ ಇದ್ರು. ಆದರೆ ಏನು ಮಾಡೋದು, CSK ಬೌಲರ್ಗಳ ಟೈಮ್ ತುಂಬ ಚೆನ್ನಾಗಿದೆ. ಯಾಕೆ ಗೊತ್ತಾ, ನೆನ್ನೆ ಆಡಿದಂಥ ಇವರೇ
ಅಷ್ಟೊಂದು ರನ್ಗಳು ಹೊಡೆದಿದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಅತಿಥಿಗಳಾಗಿ ಬಂದಿದ್ದಾರಲ್ವ, ಅವರಿಗೆ ಒಂದು ಸಲ್ಯೂಟ್ ಕೊಡಬೇಕು, ಒಂದು ಸತ್ಕಾರ ಕೊಡಬೇಕಲ್ವ, ಅದನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಕರೆಕ್ಟಾ? ಇನ್ನು ಫ್ಯಾನ್ಸ್ಗಳ ಪರಿಸ್ಥಿತಿ ಏನು ಹೇಳ್ತೀರಾ? ನೆನ್ನೆ ಮಾತ್ರ ತುಂಬ ಖುಷಿಯಾಗಿದ್ದಾರೆ, ಅದು RCB ಫ್ಯಾನ್ಸ್.